ಪತ್ನಿಯವರು ಮಾತಾಡಿದ್ದಾರೆ ಸರ್. ಈಗ ಬಳ್ಳಾರಿಯಲ್ಲಿ ಮಾತಾಡಿದ್ದಾರೆ ಸರ್. ಯಾರು? ರಾಜ್ಯ ಮಟ್ಟದ ನಮ್ಮ ಪತ್ನಿಯವರು ಸರ್. ಹಾ. ನಾನೇ ರಾಜ್ಯ ಮಟ್ಟದ ನಾಯಕ ಅಂತೇಳಿ ಶ್ರೀರಾಮುಲು ಅವರು ಈಗ ಬಿದ್ದು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾರೆ ಸರ್. ಅಂದರೆ ಹಾಗಂತಲ್ಲ, ನಾನು ದಾರಿಯಲ್ಲಿ ಬರ್ತಾ ಇರೋ ಟೈಮ್ನಲ್ಲಿ ನಮ್ಮ ಗವಿಶ್ರೀಗಳ ಒಂದು ವಚನಗಳನ್ನು ಶ್ರೀಮತಿ ಭಾಳ ಕೇಳ್ತಾ ಇರ್ತಾರೆ. ಅವರು ಹೇಳಿರೋದು ಒಂದು ವಿಚಾರ ಏನಂತಂದರೆ, ಒಬ್ಬ ಹೆಣ್ಣಾಗಿ ನಾನು ಬಳ್ಳಾರಿಯ ಸೊಸೆಯಾಗಿ ನಾನು ಬಂದಾಗ ಅದು ಗವಿಶ್ರೀಗಳದ್ದೊಂದು ಕತೆ ಇದೆ. ಅದು ಬಟ್ ನಿಮ್ಗೆ ಭಾಳ ಟೈಮ್ ಆಗುತ್ತೆ ಅದೆಲ್ಲ ಹೇಳೋದಕ್ಕೆ. ವಿಷಯ ಏನಂತಂದರೆ, ಅವರು ಒಂದು ನೀತಿ ಕಥಾ ಆಧಾರದ ಮೇಲೆ ಅವರು ಹೇಳಿರಬೇಕು. ಬಟ್ ಏನಂತಂದರೆ, ಅದು ನಾವು ಯಾರೇ ಆದರೂ ಕೂಡ ದುರಹಂಕಾರ ಬಂದ ಮೇಲೆ ಆ ಮನುಷ್ಯ ಕೆಳಗೆ ಬೀಳಲೇಬೇಕು, ಅದು ಯಾರೇ ಆಗಲಿ ಕೂಡ. ಸೊ ಹಾಗಾಗಿ ಅದು ಒಬ್ಬರು ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಮಂದಿ ಆ ದುರಹಂಕಾರದಿಂದ ಮೆರೆದವರೆಲ್ಲರೂ ಕೂಡ ಕೆಳಗೆ ಬಿದ್ದಿರೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಹಾಗಂತಲ್ಲ, ನಾನು ಎಲ್ರಿಗೂ ನನ್ನನ್ನು ಸೇರಿಕೊಂಡು ಯಾರಿಗೂ ಕೂಡ ಯಾವತ್ತೂ ಕೂಡ ನಾನು ಪ್ರತ್ಯೇಕವಾಗಿ ಇವರು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ನಾನು ಬೆಳೆಸಿರುವಂಥ ವ್ಯಕ್ತಿಗಳಾಗಿರ್ಬೋದು, ನನ್ನ ಒಡೆ ಹುಟ್ಟಿದ ಅಣ್ಣ ತಮ್ಮಂದಿರೇ ಆಗಿರ್ಬೋದು, ನಾನು ಬೆಳೆಸಿರುವಂಥ ಭಾರತೀಯ ಜನತಾ ಪಕ್ಷನೂ ಆಗಿರ್ಬೋದು. ನಾನು ಒಬ್ಬನೇ ಅಂತಲ್ಲ, ಲಕ್ಷಾಂತರ ಕಾರ್ಯಕರ್ತರ ಜೊತೆ ನಾನು ಬೆಳೆಸಿರ್ಬೋದು. ಅದರಲ್ಲಿ ಹೆಚ್ಚು ನನ್ನ ಪಾಲಿದೆ ಅನ್ನುವಂಥ ಒಂದು ವಿಚಾರ ಇಡೀ ರಾಜ್ಯನೇ ಮಾತಾಡ್ತಾರೆ. ಹಾಗಾಗಿ ಎಲ್ಲರೂ ಇವತ್ತು ನನಗೆ ಏನು ಆಗಿದೆ, ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೆನೇ ಇದೆ. ಹಾಗಾಗಿ ಇದರಲ್ಲಿ ಒಬ್ಬರನ್ನೇ ನಾವು ಯಾಕೆ ದೂಷಣೆ ಮಾಡಬೇಕು? ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗ್ತಾರೆ. ಪತ್ನಿಯವರು ಮಾತಾಡಿದ್ದಾರೆ ಸರ್. ಈಗ ಬಳ್ಳಾರಿಯಲ್ಲಿ ಮಾತಾಡಿದ್ದಾರೆ ಸರ್. ಯಾರು? ರಾಜ್ಯ ಮಟ್ಟದ ನಮ್ಮ ಪತ್ನಿಯವರು ಸರ್. ಹಾ. ನಾನೇ ರಾಜ್ಯ ಮಟ್ಟದ ನಾಯಕ ಅಂತೇಳಿ ಶ್ರೀರಾಮುಲು ಅವರು ಈಗ ಬಿದ್ದು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾರೆ ಸರ್. ಅಂದರೆ ಹಾಗಂತಲ್ಲ, ನಾನು ದಾರಿಯಲ್ಲಿ ಬರ್ತಾ ಇರೋ ಟೈಮ್ನಲ್ಲಿ ನಮ್ಮ ಗವಿಶ್ರೀಗಳ ಒಂದು ವಚನಗಳನ್ನು ಶ್ರೀಮತಿ ಭಾಳ ಕೇಳ್ತಾ ಇರ್ತಾರೆ. ಅವರು ಹೇಳಿರೋದು ಒಂದು ವಿಚಾರ ಏನಂತಂದರೆ, ಒಬ್ಬ ಹೆಣ್ಣಾಗಿ ನಾನು ಬಳ್ಳಾರಿಯ ಸೊಸೆಯಾಗಿ ನಾನು ಬಂದಾಗ ಅದು ಗವಿಶ್ರೀಗಳದ್ದೊಂದು ಕತೆ ಇದೆ. ಅದು ಬಟ್ ನಿಮ್ಗೆ ಭಾಳ ಟೈಮ್ ಆಗುತ್ತೆ ಅದೆಲ್ಲ ಹೇಳೋದಕ್ಕೆ. ವಿಷಯ ಏನಂತಂದರೆ, ಅವರು ಒಂದು ನೀತಿ ಕಥಾ ಆಧಾರದ ಮೇಲೆ ಅವರು ಹೇಳಿರಬೇಕು. ಬಟ್ ಏನಂತಂದರೆ, ಅದು ನಾವು ಯಾರೇ ಆದರೂ ಕೂಡ ದುರಹಂಕಾರ ಬಂದ ಮೇಲೆ ಆ ಮನುಷ್ಯ ಕೆಳಗೆ ಬೀಳಲೇಬೇಕು, ಅದು ಯಾರೇ ಆಗಲಿ ಕೂಡ. ಸೊ ಹಾಗಾಗಿ ಅದು ಒಬ್ಬರು ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಮಂದಿ ಆ ದುರಹಂಕಾರದಿಂದ ಮೆರೆದವರೆಲ್ಲರೂ ಕೂಡ ಕೆಳಗೆ ಬಿದ್ದಿರೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಹಾಗಂತಲ್ಲ, ನಾನು ಎಲ್ರಿಗೂ ನನ್ನನ್ನು ಸೇರಿಕೊಂಡು ಯಾರಿಗೂ ಕೂಡ ಯಾವತ್ತೂ ಕೂಡ ನಾನು ಪ್ರತ್ಯೇಕವಾಗಿ ಇವರು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ನಾನು ಬೆಳೆಸಿರುವಂಥ ವ್ಯಕ್ತಿಗಳಾಗಿರ್ಬೋದು, ನನ್ನ ಒಡೆ ಹುಟ್ಟಿದ ಅಣ್ಣ ತಮ್ಮಂದಿರೇ ಆಗಿರ್ಬೋದು, ನಾನು ಬೆಳೆಸಿರುವಂಥ ಭಾರತೀಯ ಜನತಾ ಪಕ್ಷನೂ ಆಗಿರ್ಬೋದು. ನಾನು ಒಬ್ಬನೇ ಅಂತಲ್ಲ, ಲಕ್ಷಾಂತರ ಕಾರ್ಯಕರ್ತರ ಜೊತೆ ನಾನು ಬೆಳೆಸಿರ್ಬೋದು. ಅದರಲ್ಲಿ ಹೆಚ್ಚು ನನ್ನ ಪಾಲಿದೆ ಅನ್ನುವಂಥ ಒಂದು ವಿಚಾರ ಇಡೀ ರಾಜ್ಯನೇ ಮಾತಾಡ್ತಾರೆ. ಹಾಗಾಗಿ ಎಲ್ಲರೂ ಇವತ್ತು ನನಗೆ ಏನು ಆಗಿದೆ, ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೆನೇ ಇದೆ. ಹಾಗಾಗಿ ಇದರಲ್ಲಿ ಒಬ್ಬರನ್ನೇ ನಾವು ಯಾಕೆ ದೂಷಣೆ ಮಾಡಬೇಕು? ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.